ನಮಸ್ಕಾರ. ಇತ್ತೀಚೆಗೆ ನಮಗೆಲ್ಲ ಅನಿಸ್ತಾ ಇರುತ್ತೆ. ಏನೋ ನನ್ನ ಲೈಫಲ್ಲಿ ಮಿಸ್ ಆಗ್ತಾ ಇದೆ. ಈ ಎಲ್ಲರೂ ಒಂದು ರೇಸಲ್ಲಿ ಓಡ್ತಾ ಇದ್ರೆ ನಾನು ಎಲ್ಲೋ ಹಿಂದುಳಿದಿದ್ದೀನೇನೋ. ಸದಾ ನಮ್ಮನ್ನ ನಾವು ಬೇರೆಯವರ ಪರಿಸ್ಥಿತಿಗೆ ನೋಡಿ 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 ಕಂಪೇರ್ ಮಾಡ್ಕೋತಾ ಇರ್ತೀವಿ. ಆದರೆ ಇದೆಲ್ಲವೂ ಯಾಕಾಗ್ತಾ ಇದೆ ಗೊತ್ತಾ? ನಾವು ಮುಂಚೆ ತಿಂಗಳಿಗೊಂದ್ಸತಿನೋ, 6 ತಿಂಗಳಿಗೊಂದ್ಸತಿನೋ, ವರ್ಷಕ್ಕೊಂದ್ಸತಿ ಯಾವುದೋ ಒಂದು ಫಿಲಮ್ ನೋಡ್ತಾ ಇದ್ವಿ ಅಥವಾ ಟಿವಿಲಿ ಬಂದಾಗ ಯಾವುದೋ ಒಂದು ಮೂವಿಯನ್ನು ನೋಡ್ತಾ ಇದ್ವಿ. ಅದು ನಮ್ಮ ಎಂಟರ್ಟೈನ್ಮೆಂಟ್ ಆಗ್ತಿರ್ತಿತ್ತು. ಆದರೆ ಈಗ ಕೈಯಲ್ಲಿರೋ ಮೊಬೈಲು ನಮ್ಗೆ ಗೊತ್ತಿಲ್ಲದೇನೆ ಒಂದು 5 ನಿಮಿಷ ಟೈಮ್ ಸಿಕ್ಕಿದ್ರು ಕೂಡ ಎಲ್ಲೋ ಒಂದು ಕಡೆ ಲೈನಲ್ಲಿ ಕ್ಯೂ ಅಲ್ಲಿ ನಿಂತಿರ್ತೀವಿ ಅಂದರೂ ಕೂಡ ಫಸ್ಟ್ ನಾವು ಮಾಡೋದೇನಂತ ಹೇಳಿದ್ರೆ ಮೊಬೈಲ್ ತೆಗಿತೀವಿ. ಮೊಬೈಲಲ್ಲಿ ಇನ್ನೂ ಒಂದು ವಿಷಯಗಳನ್ನ ನೋಡ್ತಿರ್ತೀವಿ, ಯಾವುದೋ ರೀಲ್ಸ್ ನೋಡ್ತಿರ್ತೀವಿ, ಯಾರೋ ಹುಚ್ಚುಚ್ಚಾಗಿ ಕುಣಿತಾ ಇರೋದನ್ನು ನೋಡ್ತಾ ಇರ್ತೀವಿ. ಆದರೆ ಇದೆಲ್ಲವೂ ಕೂಡ ಎಲ್ಲೋ ಒಂದು ವಿಕೋಪಕ್ಕೆ ನಮ್ಮನ್ನು ತಳ್ಳುತ್ತಾ ಇದೆ. ಮಾನಸಿಕವಾಗಿ ನಾವೆಲ್ಲರೂ ಕುಗ್ತಾ ಇದ್ದೀವಿ. ಮೊದಲಾದ್ರೆ ನೀವು ನೋಡಿದ್ದೀರಾ, ಯಾವುದೋ ಒಂದು ವೆಕೇಷನ್ಗೆ ಹೋಗ್ತಿದ್ರಿ, ಎಷ್ಟು ಸಂತೋಷ ಪಡ್ತಿದ್ರಿ. ಒಂದು ಹೋಟೆಲ್ಗೆ ಹೋಗಿ ಒಂದು ಮಸಾಲೆ ದೋಸೆ ತಿಂದರೂ ಅದನ್ನು ಸವಸಿ ಸವಸಿ ತಿಂತಾ ಇದ್ವಿ. ಚಿಕ್ಕ ಚಿಕ್ಕ ವಿಷಯದಲ್ಲೂ ಬಹಳ ಒಂದು ಸಂತೋಷವಿರ್ತಿತ್ತು. ಆದರೆ ಇವತ್ತು ಏನಾಗಿದೆ ಗೊತ್ತಾ? ನಮಗೆ ಸೆಲ್ಫ್ ಎಸ್ಟೀಮ್ ಅಂದರೆ ಆತ್ಮವಿಶ್ವಾಸ ಅನ್ನೋದನ್ನೇ ನಾವು ಕಳ್ಕೊಂಡ್ಬಿಟ್ಟಿದ್ವಿ. ಯಾವ ಮನುಷ್ಯನಿಗೆ ಆತ್ಮವಿಶ್ವಾಸ ಇರುತ್ತೋ ಆತ ಏನನ್ನ ಬೇಕಾದರೂ ಜಯಿಸಬಲ್ಲ. ಆದರೆ ಇವತ್ತು ನಾವು ಬುಕ್ಸ್ ಓದೋದು ಕಮ್ಮಿ ಆಗಿದೆ, ನೇಚರ್ನನ್ನು ವಿಸಿಟ್ ಮಾಡೋದು ಕಡಿಮೆ ಆಗಿದೆ, ನಮ್ಮ ಹಿರಿಯರನ್ನು ವಿಸಿಟ್ ಮಾಡೋದು ಕಡಿಮೆ ಆಗಿದೆ, ಫ್ಯಾಮಿಲಿ ಜೊತೆ ಬಾಂಡಿಂಗನ್ನು ಕಡಿಮೆ ಮಾಡಿದ್ವಿ. ಅದೆಲ್ಲ ಬಿಡಿ, 4 ಜನ ಫ್ರೆಂಡ್ಸ್ ಕೂತಿದ್ದಾರೆ ಅಂತ ಹೇಳಿದ್ರೆ ಎದುರುಗಡೆ ಹೋಗಿ ಮಾತಾಡೋದಕ್ಕೆ ರಿಯಲ್ ಕನೆಕ್ಷನ್, ಅದೇ ವಿಡಿಯೋ ಕಾಲಲ್ಲಿ ಮಾತಾಡ್ತೀವಿ, ಫೋನ್ ಕಾಲಲ್ಲಿ ಮಾತಾಡ್ತೀವಿ. ಎದುರುಗಡೆ ಯಾರಾದರೂ ಸಿಕ್ಕಿದ್ರೆ ಏನೋ ಗೊತ್ತಿಲ್ಲದೆ ಇರೋ ರೀತಿ ಒಂದು ಸೋಷಲ್ ಆಂಗ್ಸೈಟಿ, ನನ್ನ ಜಡ್ಜ್ ಮಾಡ್ತಾರೆ ಅನ್ನೋದು. ನೋಡ್ರಿ, ಇದು ಏನಾಗಿದೆ ಅಪ್ಪ ಅಂತ ಹೇಳಿದ್ರೆ ಈ ಸೋಷಲ್ ಮೀಡಿಯಾ ಅನ್ನೋದು ನಮ್ಮನ್ನು ಆ ಥರ ಮಾಡ್ತಾ ಇದೆ. ನೋಡಿ, 2 ರೀತಿಯ ಸೆಲ್ಫ್ ಎಸ್ಟೀಮ್ ಇದೆ. ಎಕ್ಸಾಂಪಲ್, ನಾನೀಗ ಒಂದು ಈ ಸೀರೆ ಉಟ್ಟಿದ್ದೀನಿ ಅಂತ ತಿಳ್ಕೊಳ್ಳೋಣ. ಈ ಸೀರೆ ನನ್ನ ಬಣ್ಣಕ್ಕೆ ಚೆನ್ನಾಗಿ ಕಾಣಿಸಿದೆ, ನನಗೆ ಇಷ್ಟ ಅಂತ ನಾನು ತಗೊಳ್ಳೋದು ಬೇರೆ. ಅವಳು ಯಾವುದೋ ಒಂದು ಹೀರೋಯಿನ್ ಹಾಕಿದ್ರು ಅವರು, ಅದಕ್ಕೋಸ್ಕರ ಆ ಥರ ನಾನು ಕಾಣಬೇಕು. ಅಥವಾ ಈ ಫೋಟೋ ಹಾಕಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಲೈಕ್ಸ್ ಬರುತ್ತೆ, ನಾನೊಂದು ವಿಭಿನ್ನವಾಗಿ ಕಾಣಿಸ್ಬೇಕು, ನನಗೆ ಒಂದು ಮೆಚ್ಚುಗೆ ಬರಬೇಕು. ನಾನು ಈ ಫೋಟೋವನ್ನು ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ಕಮೆಂಟ್ಸ್ ಬಂದಿದೆ, ಇದನ್ನು ಚೆಕ್ ಮಾಡೋದಕ್ಕೋಸ್ಕರ ನಾನು ಇನ್ನೂ ಐ ವಾಂಟ್ ಟು ಬಿ ಸೀನ್, ಐ ವಾಂಟ್ ಟು ಬಿ ಹರ್ಡ್, ಐ ವಾಂಟ್ ಟು ಬಿ ವ್ಯಾಲಿಡೇಟೆಡ್ ಅನ್ನೋ ರೀಸನಿಗೆ ನಾವು ಹಾಕ್ತಾ ಇದ್ದೀವಿ ಅಂದರೆ ನಾವು ಒಂದು ನೆಗೆಟಿವ್ ಸೆಲ್ಫ್ ಎಸ್ಟೀಮ್ ಕಡೆ ಹೋಗ್ತಾ ಇದ್ದೀವಿ. ಸೆಲ್ಫ್ ಕಂಪ್ಯಾಷನ್ ಎಂಬ ಬುಕ್ಕಲ್ಲಿ ಕ್ರಿಸ್ಟಿನ್ ಎಫ್ ಅವರು ತುಂಬ ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ. ಪಾಸಿಟಿವ್ ಸೆಲ್ಫ್ ಎಸ್ಟೀಮ್ ಅಂದ್ರೆ ಏನು, ನೆಗೆಟಿವ್ ಸೆಲ್ಫ್ ಎಸ್ಟೀಮ್ ಅಂದ್ರೆ ಏನು ಅಂತ. ನೋಡಿ, ಈ ರೇಸ್ ಅನ್ನೋದಿದೆ ನೋಡಿ. ಈಗ ನೋಡಿ, ಮೊದಲು ಎಷ್ಟೇ ಕಡಿಮೆ ದುಡಿದ್ರು ಕೂಡ ನಾವು ಅದನ್ನ ಸೇವ್ ಮಾಡೋಕ್ಕಾಗ್ತಾ ಇತ್ತು. ಇವತ್ತು ಎಷ್ಟು ದುಡಿದ್ರು ಮಾರಾಯ, ನನ್ನ ಹತ್ರ ದುಡ್ಡೇ ನಿಲ್ತಾ ಇಲ್ಲ, ಹೋಗಿ ಹೋಗಿ ಏನಾದರೂ ಒಂದು ತಗೊಳ್ಳೋಣ, ಏನಾದರೂ ಒಂದು ಮಾಡೋಣ, ಒಂದು ಈ ಗಾಡಿ ತೊಗೊಂಡ್ರೆ ಜನ ನನ್ನ ಅಕ್ಸೆಪ್ಟ್ ಮಾಡ್ತಾರೆ, ಈ ವಾಚ್ ಹಾಕಿದ್ರೆ ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರೆ, ಈ ಥರ ಬಟ್ಟೆನ ಹಾಕಿದ್ರೆ ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರೆ, ಈ ಬಣ್ಣದಲ್ಲಿದ್ದರೆ ಜನ ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ ನಾವೇ ಒಂದು ಇಲ್ಯೂಷನನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ವಿ. ನೋಡಿ, ಒಂದು 10 ಜನ ಒಂದು ರೂಮಲ್ಲಿ ಕೂತಿರ್ತಾರೆ ಅಂತ ಹೋಗೋಣ, ಅಂದ್ಕೊಳ್ಳೋಣ. ನನ್ನ ಹತ್ರ ಏನೂ ಇಲ್ಲ, ಯಾವುದೇ ಒಂದು ರೀತಿಯ ಬ್ರ್ಯಾಂಡ್ ಬಟ್ಟೆ ಹಾಕದೇ ಇರ್ಬೋದು, ಅಥವಾ ನನಗೆ ಅವರಷ್ಟು ಹಣ ಇಲ್ಲದೆ ಇರ್ಬೋದು, ದುಡ್ಡು ಇಲ್ಲದೆ ಇರ್ಬೋದು, ರೂಪ ಇಲ್ಲದೆ ಇರಬಹುದು. ಅಲ್ಲಿ ಹೋಗಿ ನಾನು ಒಂದು ಕಾನ್ಫಿಡೆಂಟ್ ಪರ್ಸನ್ ಆಗಿ ನನ್ನ ತನವನ್ನು ನಾನು ಸೆಲೆಬ್ರೇಟ್ ಮಾಡೋದಾದರೆ ಅದನ್ನು ಆತ್ಮವಿಶ್ವಾಸ, ಸೆಲ್ಫ್ ಎಸ್ಟೀಮ್ ಅಂತ ಕರಿತೀವಿ. ಆದರೆ ಈಗ ನಾವೇನು ಮಾಡ್ತಾ ಇದ್ದೀವಿ ಗೊತ್ತಾ? ಸಬ್ ಕಾನ್ಷಿಯಸ್ಲಿ ನಾವು ನಮ್ಮನ್ನು ಕಂಪೇರ್ ಮಾಡ್ಕೋತಾ ಇದ್ದೀವಿ. ಈಗ ನೀವು ನನ್ನನ್ನು ನೋಡ್ತಾ ಇರ್ಬೋದು, ಒಂದು ಯಾರೇ ಆಗಿರಲಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಎಲ್ಲವೂ ಕೂಡ ಅದು ಸುಳ್ಳು. ಎಷ್ಟೋ ಜನ ನನ್ನ ಹತ್ರ ಬರೋರು ಗಂಡ ಹೆಂಡತಿ ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಬಣ್ಣ ಬಣ್ಣದ ಫೋಟೋ ಹಾಕಿರ್ತಾರೆ, ಆದರೆ ಎದುರುಗಡೆ ಬಂದಾಗ ಡಿವೋರ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಯಾವುದನ್ನು ನೋಡ್ತಾ ಇದ್ದೀವಿ ಅದು ಯಾವುದು ನಿಜ ಅಲ್ಲ. ಹಾಗಾಗಿ ಎಲ್ಲವನ್ನೂ ನೋಡಿ ಸಬ್ ಕಾನ್ಷಿಯಸ್ಲಿ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬಿಡಿ. ನೋಡಿ, ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಪರ್ಫೆಕ್ಷನ್ ಆ ಥರ ಎಲ್ಲರೂ ಚೇಸ್ ಮಾಡ್ತಾ ಇದ್ವಿ. ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ನಾನು ಹೀಗೇ ಇರಬೇಕು, ಇಷ್ಟೇ ಬಣ್ಣ ಇರಬೇಕು, ನಾನು ಉಬ್ಬಿ ಇದೇ ಆಕಾರದಲ್ಲಿ ಇರಬೇಕು, ನನ್ನ ಹೊಟ್ಟೆ ಇಷ್ಟೇ ಆಕಾರದಲ್ಲಿ ಇರಬೇಕು, ನನ್ನ ಮೈ ಹೀಗಿರಬೇಕು, ನನ್ನ ಸಂಬಳ ಇಷ್ಟೇ ಇರಬೇಕು, ನಾನು ಇಂಥ ಗಾಡಿನೇ ತೊಗೋಬೇಕು, ಇಂಥ ಮನೆಯಲ್ಲೇ ಇರಬೇಕು, ಇಂಥವರನ್ನೇ ಮದುವೆ ಆಗಬೇಕು. ಹೀಗೆ ನಮ್ಮ ಸೆಲ್ಫ್ ಎಸ್ಟೀಮನ್ನು ಒಬ್ಬೊಬ್ಬರ ಹತ್ರ ಟ್ಯಾಗ್ ಮಾಡ್ಕೋತಾ ಹೋಗ್ತಿದ್ದೀವಿ. ಆದರೆ ಯು ಆರ್ ಮೋರ್ ದೆನ್ ಇನಫ್, ಯು ಆರ್ ಕಂಪ್ಲೀಟ್ ಬೈ ಯೋರ್ ಸೆಲ್ಫ್ ಅನ್ನೋದನ್ನು ನೀವು ಮರಿತಾ ಹೋಗ್ತಿದ್ದೀರಾ. ಖಂಡಿತವಾಗ್ಲೂ ಈ ಆತ್ಮವಿಶ್ವಾಸ ಯಾವಾಗ ಮನುಷ್ಯನಿಗಿರುತ್ತೆ, ಒಂದು ಹೋಪ್ ಯಾವಾಗ ಇರುತ್ತೆ, ಅದು ನಮ್ಮ ಮುಂದೆ ತಗೊಂಡು ಹೋಗ್ತಾ ಇರುತ್ತೆ. ಯಾವಾಗ ನಮ್ಮ ಮೇಲಿನ ಒಂದು ನಂಬಿಕೆಯನ್ನು ಕಳ್ಕೊತಾ ಹೋಗ್ತೀವಿ, ನಮ್ಮ ಮೇಲೆ ಒಂದು ಧೈರ್ಯವನ್ನು ಕಳ್ಕೊತಾ ಹೋಗ್ತೀವಿ, ಖಂಡಿತವಾಗ್ಲೂ ನಾವು ಹೋಗ್ತಾ ಹೋಗ್ತೀವಿ. ಹಾಗಾಗಿ ಇವತ್ತಿಂದ ನಾವು ನಮ್ಮ ಮೇಲೆ ಆತ್ಮವಿಶ್ವಾಸವನ್ನು ತಗೊಳ್ತಾ ಹೋಗೋಣ. ಯಾವ ಬ್ರ್ಯಾಂಡ್ ಇಲ್ಲ ಅಂದರೂ ಕೂಡ, ಯಾವುದೇ ರೀತಿಯ ನಾನು ಹೇಗೆ ಬಟ್ಟೆ ಹಾಕಿದರೂ ಕೂಡ, ಯಾಕಂತ ಹೇಳಿದ್ರೆ ನಾನು ಯಾವಾಗಲೂ ನನ್ನ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸೆಲ್ಫ್ ಲವ್ ಅಂತ. ಸೆಲ್ಫ್ ಲವ್
ಅಂತ ಹೇಳಿದ್ರೆ ಮೇಕಪ್ ಮಾಡ್ಕೊಳ್ಳೋದಾಗಿರ್ಬೋದು, ಒಳ್ಳೆ ಬಟ್ಟೆ ಹಾಕೋದಾಗಿರ್ಬೋದು, ಒಳ್ಳೆ ಸುಗಂಧ ದ್ರವ್ಯವನ್ನ ಧರಿಸೋದಾಗಿರ್ಬೋದು, ಇದು ಯಾವುದೂ ಕೂಡ ಸೆಲ್ಫ್ ಲವ್ ಅಲ್ಲ. ಸೆಲ್ಫ್ ಲವ್ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಎಷ್ಟೋ ಸತಿ ನಾವು ಯಾರು ಪರ್ಫೆಕ್ಟ್ ಅಲ್ಲ ಕಣ್ರಿ. ಪರ್ಫೆಕ್ಷನ್ ಇದ್ದಿದ್ದ ಕಡೆ ನಮ್ಮನ್ನ ನಾವು ರಿಲೇಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಈಗ ಎಕ್ಸಾಂಪಲು ಯಾರೋ ಒಬ್ರು ಮನೆಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳೋಣ. ಎಲ್ಲೋ ಒಂದ್ ಕಡೆ ಕೋಸಿ ಎನ್ವೈರ್ಮೆಂಟ್ ಇದ್ರೆ, ಮಾಮೂಲಿ ಸೋಫಾ ಇದ್ರೆ, ಒಂದು ಏನೋ ಒಂದು ಗ್ಲಾಸಲ್ಲಿ ನೀರು ಕುಡಿಯೋದೇ ಆಗಿರ್ಬೋದು, ಯಾವುದೋ ಒಂದು ತಟ್ಟೆಯಲ್ಲಿ ಊಟ ಮಾಡೋದಾಗಿರ್ಬೋದು, ಎಷ್ಟು ಸುಖ ಸಂತೋಷದಿಂದ ನೀವು ಹೋಗೋ ನಿಮ್ಮ ಫ್ರೆಂಡ್ಸ್ ಮನೇಲಿ ಒಂದು ಮೂವಿ ನೋಡೋದಾಗಿರ್ಬೋದು, ಎಲ್ಲವನ್ನು ಮಾಡ್ತಾ ಇರ್ತೀರಾ. ಯಾರ್ದೋ ಒಬ್ರು ಮನೆಗೆ ಹೋಗ್ತೀರಾ, ಎಲ್ಲವೂ ಪರ್ಫೆಕ್ಟ್ ಆಗಿರುತ್ತೆ, ಎಲ್ಲವೂ ಕನ್ನಡಿ ರೀತಿ ಇರುತ್ತೆ. ಒಂದು ವಾಸ್ ಆಗಿರ್ಬೋದು, ದ ಹೌಸ್ ಇಸ್ ಕೆಪ್ಟ್ ಇಮ್ಯಾಕ್ಯುಲೇಟ್, ಒಂದು ಒಳ್ಳೆ ಫ್ರೇಗ್ರೆನ್ಸ್ ಇರೋದಾಗಿರ್ಬಹುದು, ಎಲ್ಲವೂ ಗ್ಲಾಸ್ ಭರಿತವಾಗಿರುತ್ತೆ. ಅಲ್ಲಿ ಹೋಗಿ ಆರಾಮಾಗಿ ಕೂತ್ಕೊಳ್ಳಿಕ್ಕೆ ನಿಮ್ಗೆ ಆಗತ್ತಾ? ಅಥವಾ ಕೆನ್ ಯು ರಿಲೇಟ್ ಟು ಇಟ್? ನನಗೆ ಎಷ್ಟೋ ಜನ ಆಗಿದ್ರೆ ಪ್ರಪಂಚದ ಅತಿ ಲೋಕ ಸುಂದರಿಗರುಗಳು ಯಾರಕ್ಕೆ ಎಷ್ಟೋ ಜನ ಸಿಂಗಲ್ ಆಗಿದ್ದಾರೆ ಅಲ್ವಾ? ನಮಗೆ ಯಾರಿಗೂ ಪರ್ಫೆಕ್ಟ್ ಜೊತೆ ರಿಲೇಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಎಲ್ಲಿ ಇಂಪರ್ಫೆಕ್ಷನ್ ಆಗಿರುತ್ತೋ ಅಲ್ಲಿ ನಾವು ರಿಲೇಟ್ ಮಾಡ್ಕೋತಾ ಹೋಗ್ತೀವಿ. ನಮ್ಮ ಮೂಗು ಸ್ವಲ್ಪ ದಪ್ಪ ಇರೋದಾಗಿರ್ಬೋದು, ನಮ್ಮ ಕಣ್ಣು ಹೇಗೋ ಇರೋದಾಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಒಂದು ಇಂಪರ್ಫೆಕ್ಷನ್ ನಮ್ಮ ಹಲ್ಲಲ್ಲಾಗಿರ್ಬೋದು, ಅದು ನಮ್ಮನ್ನು ನಾರ್ಮಲ್ ಆಗಿ ಮಾಡುತ್ತೆ. ಯಾವುದು ಕಂಪ್ಲೀಟ್ ಪರ್ಫೆಕ್ಟ್ ಆಗಿರುತ್ತೆ, ಎಷ್ಟು ಸತಿ ನಾವು ವೈಟ್ ಬಟ್ಟೆಗಳನ್ನ ಹಾಕ್ಲಿಕ್ಕೆ ಇಷ್ಟಪಡ್ತೀವಿ ಹೇಳಿ, ವೈಟ್ ಬಟ್ಟೆ ಹಾಕಿದ್ರೆ ಗಲೀಜಾಗ್ಬಿಡುತ್ತೆ ಅಂತ. ಹಾಗೆ ಯಾವುದು ತುಂಬ ಪರ್ಫೆಕ್ಟ್ ಆಗಿರುತ್ತೆ ಅಲ್ಲಿ ನಾವು ರಿಲೇಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಸೊ ಅನ್ನೆಸೆಸರಿ ನಿಮ್ಮ ಮೇಲೆ ನೀವು ಈ ಭಾರವನ್ನು ಹೊರಿಸ್ಕೊಳ್ಳೋದನ್ನ ನಿಲ್ಲಿಸಿ. ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ನಿಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮೂವಿ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ನೆನಪಿರಲಿ ಅದು ಒಂದು ಸುಳ್ಳು. ಅದು ಇರೋದೇ ಎಂಟರ್ಟೈನ್ಮೆಂಟ್, ಡಿಸ್ಟ್ರಾಕ್ಷನ್ ಅಂತ ಅದಕ್ಕೆ ಕರಿತೀವಿ. ಯಾವುದೇ ಆಗಿರಲಿ ಆಯಿತಾ, ನಮಗೆ ಅದಿಲ್ಲದೆ ಇರೋಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅದನ್ನು ಟಾಕ್ಸಿಕ್ ಅಂತ ಹೇಳ್ತೀವಿ ನಾವು. ಯಾರೇ ಆಗಿರಲಿ, ಒಂದು ವ್ಯಕ್ತಿ ಆಗಿರಲಿ, ಒಂದು ಅಭ್ಯಾಸ ಆಗಿರಲಿ, ಒಂದು ಹವ್ಯಾಸವಾಗಿರಲಿ, ಅದಿಲ್ಲದೆ ನನಗೆ ಇರೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ಟಾಕ್ಸಿಕ್. ಹಾಗಾಗಿ ನಿಮ್ಮ ಫೋನ್ ಯೂಸೇಜನ್ನು ಕಡಿತ ಮಾಡ್ತಾ ಹೋಗಿ. ಏನು ನಿಮಗೆ ಮೋಟಿವೇಟ್ ಆಗುತ್ತೆ, ಯಾವುದೋ ಒಂದು ಒಳ್ಳೆ ವಿಷಯವನ್ನಾಗಿರ್ಬೋದು, ಭಗವಂತನ ವಿಷಯವನ್ನು ಕೇಳೋದಾಗಿರ್ಬೋದು. ನೋಡಿ, ನೀವು ಬೇಕಾದ್ರೆ ಯಾವಾಗಲೂ ನಾನು ಹೇಳ್ತಿರ್ತೀನಿ, ಮನೇಲಿ ಒಂದು ಹಾಡು ಗುಣಗ್ತಾ ಇದ್ರೆ ಎಲ್ಲರೂ ಆ ಹಾಡನ್ನು ಗುಣಗ್ತಾ ಇರ್ತಾರೆ. ರಾಗ ಗೊತ್ತಿಲ್ಲದೆ ಇರ್ಬೋದು, ಲಿರಿಕ್ಸ್ ಗೊತ್ತಿಲ್ಲದೆ ಇರ್ಬೋದು, ತಾಳ ಗೊತ್ತಿಲ್ಲದೆ ಇರ್ಬೋದು. ಹಾಗೆ ನಿಮ್ಮ ಆಲೋಚನೆ, ಮನೇಲಿ ಒಬ್ಬರು ಸದಾ ಕಂಪ್ಲೇಂಟ್ ಮಾಡ್ತಾ ಇರೋದು, ಸದಾ ನೆಗೆಟಿವ್ ಯೋಚನೆಯಲ್ಲಿದ್ದರೆ ಇಡೀ ಮನೆ ವೈಬ್ರೇಷನ್ ಅದಾಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಹಾಗಾಗ್ಲಿಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಕೊಳ್ತಾ ಹೋಗಿ, ನಿಮ್ಮ ಆತ್ಮವಿಶ್ವಾಸವನ್ನು ಇಟ್ಕೊಳ್ತಾ ಹೋಗಿ. ಹೇಗೆ ನಾನಿದ್ರೂ ಕೂಡ ನನ್ನನ್ನು ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ, ಬದಲಾವಣೆಗೆ ನನಗೆ ಜಾಗ ಇದೆ. ಹಾಗಾದ್ರೆ ಅದನ್ನು ಬಿಟ್ಟು ನನ್ನನ್ನು ನಾನು ಒಬ್ಬರ ಹತ್ರ ಕಂಪೇರ್ ಮಾಡ್ಕೊಳ್ಳೋದು, ನನ್ನ ಚರ್ಮವನ್ನು ಕಂಪೇರ್ ಮಾಡಿಕೊಳ್ಳೋದಾಗಿರಬಹುದು, ನನ್ನ ಕೆಲಸವನ್ನು ಕಂಪೇರ್ ಮಾಡ್ಕೊಳ್ಳೋದಾಗಿರ್ಬೋದು, ನನ್ನ ಸಂಗಾತಿಯನ್ನು ಕಂಪೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಇದು ಎಲ್ಲವೂ ಸುಳ್ಳು. ಇದು ನಿಮ್ಮ ಲೈಫನ್ನು ಹಾಳು ಮಾಡ್ತಾ ಇದೆ. ಹಾಗಾಗಿ ಇಂತಹ ಒಂದು ನಂಬಿಕೆ ಒಳಗಡೆ ಹೋಗಿ ನಿಮ್ಮ ಸೆಲ್ಫ್ ಎಸ್ಟೀಮ್, ನಿಮ್ಮ ಆತ್ಮವಿಶ್ವಾಸನ ಕಳ್ಕೊಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.